ಕ್ರಿಯೇಟಿವ್ ರೀಸನಿಂಗ್ ಅಲ್ಲಿ ಸೆಕೆಂಡ್ ಟೈಪ್ ಆಗಿರತಕ್ಕಂತ ವೆರೈಟಿಗಳನ್ನ ನಾನು ನಿಮ್ ಜೊತೆ ಡಿಸ್ಕಷನ್ ಮಾಡ್ತಾ ಇದ್ದೀನಿ. ಅದು ಪಜಲ್ ಬ್ಲಡ್ ರಿಲೇಷನ್ ಅಂತ ಹೇಳಿ ಟೈಪ್ 2 ಮೇಲೆ ಬರ್ತಕ್ಕಂಥ ಕ್ವಶನ್ಗಳು. ಇದು ಮುಂಬರ್ತಕ್ಕಂಥ ರೈಲ್ವೆ, ಬ್ಯಾಂಕಿಂಗ್, SSC ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವೆರೈಟಿ ಆಫ್ ಕ್ವಶನ್ಗಳು ಇವಾಗಿದ್ದಾವೆ. ಬಿ ಅಂತಂದ್ರ ಈಗ ನಾ ಇಲ್ಲಿ ಬಿ ಬರೀತೀನಿ. ಬಿ ಯ ಬ್ರದರ್ ಯಾರದಾರ್ರಿ? ಎ ಅದನ. ಹೂ ಇಸ್ ಬ್ರದರ್? ಎ ಈಸ್ ಬ್ರದರ್. ಎ ಸೈಡ್ ಮೇಲ್ ಹಾಕ್ರಿ. ಮೇಲ್ ಅಂದ್ರೆ ಏನು? ಸ್ಕ್ವೇರ್. ಟ್ರಯಾಂಗಲ್ ಮಾಡಿದ್ರೆ ಫಿಮೇಲ್ ಅಂತ ಕನ್ಫ್ಯೂಸ್ ಆಗಬಾರ್ದು ಅಂತ ಹೇಳಿ. ಯಾರು ತಂದೆ ಅದಾರ? ಡಿ ಯ ತಂದೆ ಅದಾರ. ಇಲ್ಲಿ ಡಿ ಹಾಕ್ರಿ. ಡಿ ನಿಂದ ಮ್ಯಾಗ್ ಏನ್ ಮಾಡ್ರಿ? ಇಲ್ಲಿ ಮ್ಯಾಗ್ ಇಲ್ಲಿ ತಂದೆ. ತಂದೆ ಮೀನ್ಸ್ ಫಾದರ್. ಇವ್ರ ಫಾದರ್ ಆದ್ರು. ಡಿ ಯ ಫಾದರ್ ಯಾರಾದ್ರು? ಸಿ. ನೋಡ್ರಿ, ಸಿ ಈಸ್ ಫಾದರ್ ಆಫ್ ಡಿ. ದೆನ್ ಹೌ ಈಸ್ ಡಿ ರಿಲೇಟೆಡ್ ಟು ಎ? ಡಿ ಯು ಎಗೆ ಏನಾಗುತ್ತಾರೆ? ನೋಡ್ರಿ, ಎಗೆ ಡಿ ಏನಾಗ್ತಾರ್ರಿ? ಇವ್ರಿಗೆ ಇವ್ರು ಏನದಾರ? ಎಗೆ ಇವರು ಸಿಸ್ಟರ್ ಅದಾರ. ಸಿಸ್ಟರ್ಗೆ ಇವರು ಬ್ರದರ್ ಅದಾರ. ಬ್ರದರ್ ಮಗನೋ ಮಗಳೋ ಏನದಾರ ಗೊತ್ತಿಲ್ಲ. ಇವ್ರ ಜನ್ರ್ ಗೊತ್ತಿಲ್ಲ ನಮಗೆ. ಡಿ ಜನ್ರ್ ಗೊತ್ತಾಗಿಲ್ಲ ಅಂತಂದ್ರ ಏನಾಗ್ಬೋದು? ಇದು ಸಿಗೆ ಡಿ ಏನಾಗ್ಬೋದ್ರಿ? ನೆಫ್ಯೂ ಆಗ್ಬೋದು, ಇಲ್ಲ ಅಂದ್ರೆ ನೀಸ್ ಆಗ್ಬೋದು. ಆಪ್ಷನ್ ಒಳಗೆ ಏನ್ ಕೊಟ್ಟಾರ ನೋಡ್ರಿ? ನೆಫ್ಯೂ ಕೊಟ್ಟಾರಲ್ಲ ಇಲ್ಲಿ ಸದ್ದ. ನೆಫ್ಯೂ ಅಂತನೂ ಆಗ್ಬಹುದು. ಕನ್ಫರ್ಮ್ ಇಲ್ಲ ನಮ್ಗೆ ಇನ್ನು. ನೆಫ್ಯೂ ಕೊಟ್ರ ಅಂತೇಳಿ ನೆಫ್ಯೂ ಆಗ್ಬಾರ್ದು. ನೀಸ್ ಕೊಟ್ರ ನೋಡ್ರಿ, ನೀಸ್ ಎಲ್ಲಿ ಕೊಟ್ಟಿಲ್ಲ. ಅಂದ್ರ ಸಹೋದರನ ಮಗನೂ ಆಗಿರ್ಬೋದು, ಸಹೋದರನ ಮಗಳು ಆಗಿರ್ಬೋದು. ಅಂದ್ರ ಆಪ್ಷನ್ ನಮ್ದು ಏನಾಗ್ತದ? ನೆಫ್ಯೂನು ಆಗ್ಬಹುದು, ಇಲ್ಲ ಅಂದ್ರ ನೀಸು ಆಗ್ಬಹುದು. ಎರಡರೊಳಗೆ ಯಾವ್ದು ಕನ್ಫರ್ಮ್ ಗೊತ್ತಿಲ್ಲ. ಮತ್ತೆ ನೀವು ನೆಫ್ಯೂ ಹತ್ತಿದ್ದಕ್ಕೆ ಟಿಕ್ ಮಾಡಂಗಿಲ್ಲ. ಕನ್ಫರ್ಮ್ ಇದ್ರೆ ಅಷ್ಟೇ ಟಿಕ್ ಮಾಡೋದು. ಈಗ ನಿಮ್ ಆನ್ಸರ್ ಅದ್ರ ತಳಗ ಏನದ? ನೆಫ್ಯೂ ಆರ್ ನೀಸ್ ಕೊಟ್ಟಿಲ್ಲ ಅಂದ್ರೆ ಕೆನಾಟ್ ಬಿ ಡಿಟರ್ಮೈನ್ಡ್.